ಜೆಡಿಎಸ್ಸಿನ 10 ಶಾಸಕರು ಕಾಂಗ್ರೆಸ್ಸಿಗೆ ಬರ್ತಾರೆ. ಕಾಂಗ್ರೆಸ್ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ ಪಾಳ್ಯದಲ್ಲಿ ಗಡಗಡ. ಹಾಗಾದ್ರೆ ಇದು ದಳಪತಿಗಳ ಜಂಘಾಬಲವೇ? ನಡುಗುವಂತಹ ಸುದ್ದಿ. ರಾಜ್ಯದಲ್ಲಿ 224 ವಿಧಾನಸಭಾ ಸ್ಥಾನಗಳಿದ್ದಾವೆ, ಅರ್ಥಾತ್ ಕ್ಷೇತ್ರಗಳಿದ್ದಾವೆ. ಸಿದ್ದು ಸರ್ಕಾರ ರಚನೆಯಾಗುವಾಗ 135 ಸ್ಥಾನವನ್ನ ಗೆದ್ದಿದ್ರು. ಬೈ ಎಲೆಕ್ಷನ್ ಆಯಿತು, 3 ಸ್ಥಾನ ಸೇರಿಕೊಳ್ತು. ಈಗ 138 ಸ್ಥಾನ ಇರುವ ಸುಭದ್ರ ಸರ್ಕಾರ, ಕಾಂಗ್ರೆಸ್ ಆಡಳಿತಾರೂಢ ಸರ್ಕಾರ. ಜೆಡಿಎಸ್ ಪಕ್ಷದಲ್ಲಿ ಅಳಿದುಳಿದ 18 ಶಾಸಕರ ಪೈಕಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಮೇಲೆ ಜೆಡಿಎಸ್ನಲ್ಲಿರ್ತಕ್ಕಂತಹ ಹಾಲಿ ಶಾಸಕರನ್ನ ಯಾವುದೇ ತರಹದ ಅಭಿಪ್ರಾಯಗಳನ್ನು ಹಂಚಿಕೊಳ್ಳದೆ ಅವರ ಮನಸ್ಸಿಗೆ ನೋವು ತರುವ ವಾತಾವರಣ ಜೆಡಿಎಸ್ನಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಆಪರೇಷನ್ ಹಸ್ತದ ಅನಿವಾರ್ಯತೆ ಕಾಂಗ್ರೆಸ್ಸಿಗೆ ಬಂತ. ಜೆಡಿಎಸ್ನಲ್ಲೇನಾದರೂ ನೀವು ಮನನೊಂದುಕೊಂಡಿದ್ರೆ ನಮ್ಮ ಕಾಂಗ್ರೆಸ್ನ ಮನೆಯ ಬಾಗಿಲು ಹಾಡ ಹಗಲೇ ತೆರೆದಿಡ್ತೀವಿ, ಬೇಕಾದರೆ ಬರ್ಬೋದು ಅಂತ ಹೇಳಿ ಪಂತಾಹ್ವಾನ ಕೊಟ್ಟಿದ್ರು ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್. ಆ ಒಂದು ಹೇಳಿಕೆ ವಿತೌಟ್ ಲಾಜಿಕ್ಕೋ ಅಥವಾ ಲಾಜಿಕ್ಕೋ ಗೊತ್ತಿಲ್ಲ, ಆ ಹೇಳಿಕೆ ಕೆಲ ಶಾಸಕರಿಗೆ ಪ್ರೇರಣೆಯಾಯಿತು. ಹಾಗಿರಬಹುದೇನೋ, ನಮ್ಮನ್ನು ಕಾಯ್ತಿದ್ದಾರೇನೋ, ಮನನೊಂದಂತಹ ಶಾಸಕರು ವಾಲಿದ್ರು ವಾಲ್ತಾರೆ ಎನ್ನುವಂಥ ಅಭಿಪ್ರಾಯದಲ್ಲಿ ಆ ಒಂದು ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ರು. ಜೆಡಿಎಸ್ನ ಹಾಗೂ ಬಿಜೆಪಿ ಶಾಸಕರಿಗೆ ಡಿ.ಕೆ. ಗಾಳ, ಹಣದಾಸೆಗೆ ಕಾಂಗ್ರೆಸ್ಗೆ ಬರಲು ಶಾಸಕರು ರೆಡಿ ಎನ್ನುವಂತಹ ಚರ್ಚೆ. ಈ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಹಾಗಾದರೆ ಅಧಿಕಾರ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಹಾಲಿ ಶಾಸಕರು ಹೋದರೆ ಉನ್ನತ ಹುದ್ದೆಗಳು ಸಿಗುತ್ತಾ? ನೋಡಿ, ಪ್ರತಿ ಪಕ್ಷದಲ್ಲಿ ಒಂದು ನಿಯಮಗಳಿರ್ತವೆ. ಪಕ್ಷಾಂತರ ಒಂದು ವೇಳೆ ಆದರೆ ಅವರು ಪಕ್ಷದಲ್ಲಿ ಶಾಸಕರಾಗಿ ಇದ್ದರೆ ಆ ಶಾಸಕ ಸ್ಥಾನ ಅಸಿಂಧು ಆಗುತ್ತೆ. ಸಂಸದರಾಗಿದ್ದುಕೊಂಡು ಒಂದು ವೇಳೆ ಪಕ್ಷವನ್ನು ಬಿಟ್ಟು ಹೋದರೆ ಆ ಸಂಸದ ಸ್ಥಾನವೂ ಕೂಡ ಅಸಿಂಧು. ಹಾಲಿ ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ಆ ಶಾಸಕ ಸ್ಥಾನ ಸಿಂಧುವಾಗಿ ಬೈ ಎಲೆಕ್ಷನ್ ಆಗಬೇಕು, ಅಲ್ಲಿ ಮತ್ತೊಂದು ಚುನಾವಣೆ ನಡೀಬೇಕು. ಆ ಚುನಾವಣೆಯಲ್ಲಿ ಗೆಲ್ಲುವ ಸಾಮರ್ಥ್ಯ ಇದ್ದರೆ ಮಾತ್ರ ಪಕ್ಷಾಂತರ ಆಗಬೇಕು. ಒಂದು ವೇಳೆ ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರಾ? ಹೋಗೋದಾದರೆ ಅವರಿಗೆ ಕೊಡುವಂತಹ ಅಧಿಕಾರ ಏನು? ಕಾಂಗ್ರೆಸ್ ಪಕ್ಷ ಯಾವ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಅವರನ್ನು ಬರಮಾಡಿಕೊಳ್ತಾ ಇದೆ, ಅಥವಾ ಅವರು ಯಾವ ಬೇಡಿಕೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ಗೆ ಹೋಗ್ತಾರೆ? ಮುಂಬರುವ ಚುನಾವಣೆಗೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಕಾಂಗ್ರೆಸ್ ಭರ್ಜರಿ ತಯಾರಿ ಮಾಡಿಕೊಳ್ಳುತ್ತಿದೆ. ಹಾಗಾಗಿ ಅಲ್ಲಿ ಅಧ್ಯಕ್ಷರಾಗಿರುವುದು ಬಂಡೆ ಎನ್ನುವ ಮಾತಿದೆ. ಜೆಡಿಎಸ್ ಶಾಸಕರನ್ನ ಆಪರೇಷನ್ ಮಾಡಲು ಕಾಂಗ್ರೆಸ್ ಎಲ್ಲ ತೆರನಾದ ಸಿದ್ಧತೆಯನ್ನ ಮಾಡಿಕೊಂಡಿದೆ. 6 ಜನ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ. ಇದಲ್ಲದೆ ಮತ್ತೆ 10 ಶಾಸಕರನ್ನ ಕೈತಕ್ಕೆಗೆ ತರಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ನವರು ಜೆಡಿಎಸ್ ಶಾಸಕರಿಗೆ ಮೊದಲ ಆದ್ಯತೆಯನ್ನು ನೀಡಿದ್ದಾರೆ. ದೇವದುರ್ಗ ಶಾಸಕಿ ಕರೆಮ್ಮ, ಹೀಗೆ ಒಂದಷ್ಟು ಶಾಸಕರಿದ್ದಾರೆ ಕಾಂಗ್ರೆಸ್ನತ್ತ ವಾಲ್ತಾ ಇರುವಂತಹ ಶಾಸಕರು. ಫ್ರೀಡಂ ಟಿವಿಗೆ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಹಾಗಾದರೆ ಯಾವ ಶಾಸಕರಿಗೆ ಗಾಳ ಹಾಕಿದ್ದಾರೆ? ಇನ್ನು ಜೆಡಿಎಸ್ನ ಮೈಸೂರು ಭಾಗದ ಶಾಸಕರು ಜಿ.ಟಿ. ದೇವೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂತಹ ಗುಸುಗುಸು ಆರಂಭ ಆದಾಗ ಸಿಎಂ ಸಿದ್ದರಾಮಯ್ಯರ ಪರ ಜಿ.ಟಿ. ದೇವೇಗೌಡರು ಮಾತನಾಡಲು ಪ್ರಾರಂಭ ಮಾಡಿದಾಗ
ಸಾಕಷ್ಟು ಜನ ಅನ್ಕೊಂಡಿದ್ರು ಶೀಘ್ರವೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಜಿ ಟಿ ದೇವೇಗೌಡರು ಅಂತ. ಆದರೆ ರಾಜಕೀಯ ಬಲ್ಲವರು ಜಿ ಟಿ ದೇವೇಗೌಡರು JDS ತೊರೆಯೋ ಯಾವುದೇ ತರಹದ ನಿರ್ಧಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕಾರಣ ಅವರು ಮತ್ತು ದೇವೇಗೌಡರ ನಡುವೆ ಇರತಕ್ಕಂಥ ಆತ್ಮೀಯತೆ, ಅದೇ ಸಮಾನವಾಗಿ ಸಿದ್ದರಾಮಯ್ಯ ಮತ್ತು ಜಿ ಟಿ ದೇವೇಗೌಡರ ನಡುವೆ ಇರತಕ್ಕಂಥ ಆತ್ಮೀಯತೆ, ಈ ಎರಡು ಆತ್ಮೀಯತೆಗಳನ್ನು ತುಲನೆ ಮಾಡಿದಾಗ ಅವರು ತಟಸ್ಥರಾಗ್ತಾರೆ, JDS ಬಿಟ್ಟು ಹೋಗುವಂಥ ಪ್ರಶ್ನೆ ಇಲ್ಲ ಎನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಹಾಗಾದರೆ CS ಪುಟ್ಟರಾಜು ಹೋಗ್ತಾರಾ, ಬಂಡೆಪ್ಪ ಕಾಶೆಂಪುರ ಹೋಗ್ತಾರಾ, ಚೆಲುವರಾಯಸ್ವಾಮಿ, ವೆಂಕಟೇಶ್, ಹೀಗೆ ಹತ್ತಾರು ಹೆಸರುಗಳು ಚರ್ಚೆಗೆ ಗ್ರಾಸವಾಯಿತು. ಹಾಗಾದರೆ ಕಾಂಗ್ರೆಸ್ ಭರ್ಜರಿ ತಯಾರಿ ಮಾಡಿಕೊಳ್ಳುತ್ತಿದೆ. ಅಲ್ಲಿ ಅಧ್ಯಕ್ಷರಾಗಿರುವುದು ಬಂಡೆ ಎನ್ನುವ ಮಾತಿದೆ. JDS ಶಾಸಕರನ್ನು ಆಪರೇಷನ್ ಮಾಡಲು ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. 6 ಜನ JDS ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ. ಇದಲ್ಲದೆ ಮತ್ತೆ 10 ಶಾಸಕರನ್ನು ಕೈ ತೆಕ್ಕೆಗೆ ತರಲು ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ನವರು JDS ಶಾಸಕರಿಗೆ ಮೊದಲ ಆದ್ಯತೆಯನ್ನು ನೀಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದೇವದುರ್ಗ ಶಾಸಕಿ ಕರೆಮ್ಮ, ಶಾಸಕ ಸಮೃದ್ಧಿ ಮಂಜುನಾಥ್, ಇನ್ನೂ ಹಲವು ಶಾಸಕರನ್ನ ಸಂಪರ್ಕಿಸಿದ್ದಾರೆ ಎನ್ನಲಾಗಿದೆ. ಫ್ರೀಡಂ ಟಿವಿಗೆ ಇದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂತಹ ಮಾಹಿತಿ. ಹಾಗಾದರೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ನಂತರ ರಾಜ್ಯದ JDS ಶಾಸಕರನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾದ್ರ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗೆ ಕಾರಣವಾದಂತಹ ವಿಚಾರ.